ಸ್ನೇಹಿತರೆ, ಕೆಲವೊಂದು ಮನೆಗಳಲ್ಲಿ, ಕೆಲವೊಂದು ಮನೆಗಳಲ್ಲ, ಎಲ್ಲ ಮನೆಗಳಲ್ಲೂ ಆದರೂ ಪರ್ಸೆಂಟೇಜಲ್ಲಿ ಕೆಲವೊಂದು ಮನೆಗಳಲ್ಲಿ ಗಂಡ ಹೆಂಡತಿ ಇವರಿಬ್ಬರ ನಡುವೆ ವೈಮನಸ್ಯ ಉಂಟಾಗುತ್ತೆ. ಯಾತಕ್ಕೆ ಗಂಡ ಹೆಂಡತಿ ವೈಮನಸ್ಯ ಉಂಟಾಗುತ್ತೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಎರಡು ರೀತಿ ನಾನು ಹೇಳೋ ವಿಚಾರಗಳನ್ನು ಗಮನ ಕೊಟ್ಟು ಆಲಿಸಿ. ಒಂದು, ಗಂಡ ತಪ್ಪು ಮಾಡಿಲ್ಲ, ಆದರೆ ಹೆಂಡತಿ ಸಂಶಯ ಬೀಳ್ತಾವಳೆ ಗಂಡ ತಪ್ಪು ಮಾಡಿದ್ದಾನೆ ಅಂತ. ಇದು ಒಂದು ಸಿನಾರಿಯೋ. ಇನ್ನೊಂದು ಸಂದರ್ಭದಲ್ಲಿ ಗಂಡ ತಪ್ಪು ಮಾಡಿದ್ದಾನೆ, ಹೆಂಡತಿ ತಪ್ಪು ಅಂತ ಅದನ್ನು ವಾದ ಮಾಡ್ತಾವಳೆ ಅಥವಾ ಡೌಟ್ ಬೀಳ್ತಾವಳೆ. ಇದು ಸತ್ಯವಾಗಿರೋದು. ಈಗ ಪ್ರಶ್ನೆ ಏನು ಈ ವಿಡಿಯೋಗೆ ಅಂದರೆ, ನೀವು ಕೇಳಿರೋಂಥದ್ದು, ನಾನು ತಪ್ಪು ಮಾಡಿಲ್ಲ ಆದರೆ ಡೌಟ್ ಬೀಳ್ತಾವಳೆ, ಇದು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ. ವೆರಿ ಸಿಂಪಲ್, ಕ್ಲಾರಿಟಿ ಕೊಟ್ಬಿಡಿ. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಬಹಳ ಬಹಳ ಸಹಜವಾದ ಕ್ರಿಯೆ, ಅದೇನು ದೊಡ್ಡದಿಲ್ಲ, ದೊಡ್ಡ ತಪ್ಪು ದೊಡ್ಡ ಅಪರಾಧ ಏನಿಲ್ಲ, ಬಹಳ ಸಹಜವಾಗಿರೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅಪಾರ್ಥ ಮಾಡ್ಕೊಂಡಿರ್ತಾರೆ, ಅದನ್ನು ಸರಿಪಡಿಸ್ಬಿಡಿ ಅಷ್ಟೇ. ಹಿಂಗಿದೆ ಹಿಂಗಿತ್ತು. ಉದಾಹರಣೆಗೆ, ಯಾರೋ ಗಂಡ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಂತೆ, ಹೆಂಡತಿಗೆ ಅದು ನ್ಯೂಸ್ ಬಂದಿದೆ. ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೆ, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೆ, ಎಲ್ಲಿಗೆ ಹೋಗ್ತಾ ಇದೆ, ಇದು ಹೆಂಡತಿ ಪ್ರಶ್ನೆ. ಸೊ ಈಗ ನೀನೇನಾದರೂ ನಿಜವಾಗ್ಲೂ ತಪ್ಪು ಮಾಡಲಿಲ್ಲ ಅಂದರೆ, ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೆ ಹೇಳು, ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೆ ಹೇಳು, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಹೇಳು, ಈ ಸಂದರ್ಭ ಯಾಕೆ ಓದಕ್ಕೆ ಬಂತು ಅದನ್ನು ಹೇಳು. ಅವಳಿಗೊಂದು ಕ್ಲಾರಿಟಿ ಕೊಟ್ಬಿಡು. ಕ್ಲಾರಿಟಿ ಜೊತೆಗೆ ಒಂದು ಸಣ್ಣ ಪ್ರೂಫ್ ಕೂಡ ಕೊಟ್ಬಿಡು. ಯಾರು ಕರ್ಕೊಂಡು ಹೋಗ್ತಾ ಇದ್ರು ಅವ್ರನ್ನೇ ಫೋನ್ ಮಾಡಿ ಹೇಳ್ಬಿಡು, ಅಥವಾ ಎಲ್ಲೋ CC ಕ್ಯಾಮ್ರಾ ಅವು ಇವು ರೆಕಾರ್ಡ್ ಆಗಿದ್ರೆ ಅದನ್ನು ತೋರಿಸ್ಬಿಡು. ಇಂಥವ್ರು ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ಅತ್ತೆ, ಪಕ್ಕದ ಮನೆಯವರು, ಯಾರೋ ಕೆಲಸದವರು, ಮ್ಯಾನೇಜರು, ಏನೋ ಒಂದು ಇರ್ತದೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ಬಿಟ್ರೆ ಆಕೆ ಸಂಶಯ ದೂರ ಆಗುತ್ತೆ. ಆದರೆ ಕೆಲವರು ಇದನ್ನು ಪ್ರೂವ್ ಮಾಡಲ್ಲ, ದೊಡ್ಡ ಜಗಳ ಮಾಡಿಬಿಟ್ಟು ಡಿವೋರ್ಸ್ವರೆಗೂ ತಂದಿಟ್ಬಿಡ್ತಾರೆ. ಇದೇ ರೀತಿ ಗಂಡಲ್ಲೂ ಕೂಡ ಆಗುತ್ತೆ. ಹೆಂಡತಿ ಮೇಲೆ ಸಂಶಯ ಪಡ್ತಾವನೆ, ಆದರೆ ಹೆಂಡತಿ ತಪ್ಪು ಮಾಡಿಲ್ಲ, ಹೆಂಡತಿ ತಪ್ಪು ಮಾಡಿದಾಳೆ, ಸಂಶಯ ಬೀಳ್ತಾವನೆ. ಎರಡೂ ರೀತಿ ಇರ್ತದೆ. ಅಕಸ್ಮಾತ್ ತಪ್ಪು ಮಾಡಿದರೆ ಪ್ರೂಫ್ ಹುಡ್ಕು. ತಪ್ಪು ಮಾಡಿದಾನೆ ಅಂತ ಬಾಯಲ್ಲಿ ಹೇಳೋದಕ್ಕಿಂತ ಒಂದು ಪ್ರೂಫ್ ಸಮೇತ ತಗೊಂಡು ಬಂದು, ನೀನು ನೋಡಿ ಇಲ್ಲಿಗೆ ಹೋಗಿದ್ದೆ, ಹಿಂಗೆ ನೋಡಿದೆ, ಹಿಂಗೆ ಮಾಡಿದೆ ಅಂತಂದಾಗ ಅವಾಗ ಅವನು ರೆಡ್ ಹ್ಯಾಂಡಾಗಿ ಸಿಗಾಕೊಳ್ತಾನೆ. ಏನು ಮಾಡಿದೆ, ಯಾಕೆ ಮಾಡಿದೆ ಕುತ್ಕೊಂಡು ಕೇಳಿ. ಅಕಸ್ಮಾತ್ ಏನೋ ತಪ್ಪು ಮಾಡಿಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಮಾಡಿದ್ಮೇಲೆ ಅದಕ್ಕೆ ಶಿಕ್ಷೆ ಏನು, ದಂಡ ಏನು. ತಪ್ಪು ಮನುಷ್ಯನಿಂದ ಸಹಜವಾಗಿ ನಡೆಯುತ್ತೆ. ಮೂಗಿದ ಮೇಲೆ ನೆಗಡಿ ಸಹಜ ಅನ್ನಂಗೆ ಮನುಷ್ಯ ತಪ್ಪು ಮಾಡೋದು ಸಹಜ. ಮಾಡೇ ಮಾಡ್ತಾನೆ, ಖಂಡಿತವಾಗ್ಲೂ ಮಾಡ್ತಾನೆ. ಅದಕ್ಕೆ ಶಿಕ್ಷೆ ದಂಡ ಏನು. ಈಗ ಸ್ಕೂಲಲ್ಲಿ ಮಕ್ಕಳು ಟೈ ಹಾಕಿಲ್ಲ, ಫೈನ್ ಕಟ್ತಾರೆ 10 ರೂಪಾಯಿ. ಶೂ ಪಾಲಿಷ್ ಮಾಡಿಲ್ಲ, 10 ರೂಪಾಯಿ ಫೈನ್ ಕಟ್ತಾರೆ. ಸೊ ತಲೆ ಸರಿಗೆ ಬಾಚಿಲ್ಲ, 10 ರೂಪಾಯಿ ಫೈನ್. ಉಗುರು ಕಟ್ ಮಾಡಿಲ್ಲ, 10 ರೂಪಾಯಿ ಫೈನ್. ಸೊ ಏನೋ ಅವಾಚ್ಯ ಶಬ್ದಗಳನ್ನು ಬಳಸ್ತಾ 10 ರೂಪಾಯಿ ಫೈನ್. ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ, ನಂಗೆ ಗೊತ್ತಿಲ್ಲ, 10 ರೂಪಾಯಿ ಇಸ್ಕೊತಾರ, 100 ರೂಪಾಯಿ ಇಸ್ಕೊಳ್ತಾರ, ಉದಾಹರಣೆಗೆ. ಅದೇ ರೀತಿ ಮನೆಯಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಒಂದು ಶಿಕ್ಷೆ ದಂಡವನ್ನು ವಿಧಿಸೋದಕ್ಕೆ ನಿಮ್ಮ ಹತ್ರ ರೆಡಿ ಇರಬೇಕು. ಆ ರೆಡಿ ಇದ್ದಾಗ ಸಂಸಾರಗಳು ಉಳಿತವೆ, ಸಂಸಾರಗಳು ಬೆಳೀತವೆ. ಯಾವಾಗ ಇದು ಶಿಕ್ಷೆ ದಂಡ ನಿಮ್ಮ ಹತ್ರ ಇಲ್ಲ, ಇದೇನಾಗುತ್ತೆ ಅಂತಂದರೆ, ಶಿಕ್ಷೆ ಅಂದರೆ ಇದೇ, ಮನೆ ಬಿಟ್ಟು ಹೋಗ್ಬಿಡು, ತೊಲಗ್ಬಿಡು, ಡಿವೋರ್ಸ್ ಆಗ್ಬಿಡು, ನನ್ನ ಮಕ್ಕಳು ಕರ್ಕೊಂಡು ಹೋಗ್ಬಿಡು. ಇದು ಸಂಸಾರ ನಡೆಸುವಂಥ ಯಾವುದೇ ರೀತಿ ಇಲ್ಲ. ಕೆಲವರು ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ, ವಿಷ ಕುಡಿದು ಸತ್ತೋಗ್ಬಿಡ್ತಾರೆ. ಇದೆಲ್ಲ ಏನು ಅಂದರೆ ದಡ್ಡನ ಮಕ್ಕಳು, ಅವಿವೇಕಿಗಳು ಮಾಡುವಂಥ ಕೆಲಸ, ಮೂರ್ಖರು, ಶತಮೂರ್ಖರು, ಸೊ ಅಜ್ಞಾನಿಗಳು ಮಾಡುವಂಥ ಕೆಲಸಗಳು. ಇದನ್ನು ಮಾಡ್ತಾರೆ. ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಭಗವಂತ ಕೊಟ್ಟಿದ್ದಾನೆ. ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೊಮ್ಮೆ ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ಇಂಥ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ಇಲ್ಲವೇ ಇಲ್ಲ. ಹುಡುಕೋಷ್ಟು ತಾಳ್ಮೆ, ಸಾವಧಾನ ನಿಮಗಿಲ್ಲ. ಆದ್ದರಿಂದ ನೀವು ಇದನ್ನು ಪರಿಹಾರ ಇಲ್ಲ ಅಂತ ಕೈ ಬಿಟ್ಬಿಡ್ತೀರ. ಅಂದರೆ ಇದೇ ಪರಿಹಾರ, ಡಿವೋರ್ಸ್ ಕೊಡೋದೇ ಪರಿಹಾರ, ಬಿಟ್ಬಿಟ್ಟು ಓಡೋಗ್ಬಿಡೋದೇ ಪರಿಹಾರ, ಸೂಸೈಡ್ ಮಾಡ್ಕೊಳ್ಳೋದೇ ಪರಿಹಾರ. ಖಂಡಿತವಾಗ್ಲೂ ಇದಲ್ಲ. ಇದನ್ನು ಸರಿಪಡಿಸ್ಕೊಳ್ಳೋದಕ್ಕೂ 108 ಪರಿಹಾರಗಳಿದೆ, 1 2 ಅಲ್ಲ. ಅದನ್ನು ಮಾಡ್ಕೊಳ್ಳೋ ಅಂಥ ವಿಧಾನಗಳು ನಿಮಗೆ ಗೊತ್ತಿರಬೇಕು. ಯಾರಿಗೆ ಗೊತ್ತಿಲ್ಲ, ಆತರಗಾರನಿಗೆ ಬುದ್ಧಿಮಟ್ಟ ಅಂತೇಳಿ ಅಲ್ಲಿ ಏನೋ ಎಡವಟ್ಟುಗಳನ್ನು ಮಾಡ್ಕೊಂಡು ಬಿಟ್ಬಿಟ್ಟು ಬರ್ತಾರೆ. ಇಲ್ಲಿ ಒಂದು ವಿಚಾರ ನಿಮಗೆ ತಿಳಿಸ್ಬೇಕು ಅಂದರೆ, ಏನೋ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರ್ತದ ಅಂದರೆ ಖಂಡಿತವಾಗ್ಲೂ ಬರೋದಿಲ್ಲ. ಬಿಟ್ಬಿಟ್ಟು ಬಂದ್ಬಿಟ್ಲು. ಬಂದ ಮೇಲೆ ಎಂತೆಂಥ ಕಾಟ ಅನುಭವಿಸ್ತವ್ರು ಇಲ್ಲಿ ಬರ್ತಾರೆ ಅಂದರೆ, ಸಿಂಗಲ್ ಪೇರೆಂಟ್ಸ್. ಮ್ಯಾನೇಜರ್ ಹಿಂಗೆ ಮಾಡ್ದ, ನಮ್ಮ ಮನೆ ಓನರ್ ಹಿಂಗೆ ಮಾಡ್ದ, ಅಕ್ಕಪಕ್ಕದವನು ಹಿಂಗೆ ಮಾಡ್ದ, ನಮ್ಮ ರಿಲೇಷನ್ ಹಿಂಗೆ ಮಾಡ್ದ. ಅದು ರಿಲೇಷನಲ್ಲಿ ಅಣ್ಣ ಆಗ್ಬೇಕು, ಅಣ್ಣ ಆದವನೇ ತಂಗಿ ಮೇಲೆ ಹಿಂಗೆಲ್ಲ ಮಾಡ್ದ, ಹಂಗೆ ಹಿಂಗೆ. ಇದು ಮುಂಚೆ ಇದ್ದಿದ್ದು ಮನೇಲಿ ಒಂದೇ ಸಮಸ್ಯೆ.
ಈಗ ಗಂಡನ್ ಬಿಟ್ಟು ಬಂದ್ಬಿಟ್ಟವಳೆ 100 ಸಮಸ್ಯೆಗಳು ಉದ್ಭವ ಆಗ್ಬಿಟ್ಟಿದೆ. ಮುಂಚೆ ಎದುರಿಸ್ಬೇಕಾಗಿರೋದು ಒಬ್ಬನ್ ಮಾತ್ರ, ಆದ್ರೆ ಈಗ 100 ಜನನ ಎದುರಿಸ್ಬೇಕು. ಎಲ್ಲಿ ಹೋಗ್ತಾಳೆ? ಮನೆ ಓನರ್ ಸರಿ ಇಲ್ಲ, ಖಾಲಿ ಮಾಡಿದ್ದು. ಇನ್ನೊಂದು ಓನರು ಸರಿ ಇಲ್ಲ, ಖಾಲಿ ಮಾಡಿದ್ಲು. ಮತ್ತೊಂದು ಓನರ್ ಸರಿ ಇಲ್ಲ, ಖಾಲಿ ಮಾಡಿದ್ಲು. ಹಿಂಗೆ ಜೀವನ ಎಲ್ಲ ಖಾಲಿ ಮಾಡ್ಕೊಂತ ಹೋದ್ಲು. ಒಂದು ಕಡೆ ಮನೆ ಖಾಲಿ ಮಾಡ್ತಾವಳೆ, ಇನ್ನೊಂದು ಕಡೆ ಕೆಲ್ಸಕ್ಕೆ ಹೋಗ್ತಾಳೆ. ಬಾಸ್ ಸರಿ ಇಲ್ಲ, ಬೇರೆ ಕೆಲಸ ಮಾಡುದು. ಅಲ್ಲಿ ಬಾಸ್ ಸರಿ ಇಲ್ಲ, ಬೇರೆ ಕೆಲಸ. ಎಷ್ಟು ಕೆಲಸಗಳನ್ನ ಬದಲಾಯಿಸ್ತೀಯ, ಎಷ್ಟು ಮನೆಗಳನ್ನ ಬದಲಾಯಿಸ್ತೀಯ. ಮನೆ ಏನೋ ನೀನು ಬದಲಾಯಿಸ್ತೀಯ. ಕೆಲವರು ಊರನ್ನೇ ಬದಲಾಯಿಸ್ಬಿಡ್ತಾರೆ. ಮಕ್ಕಳು ಇಲ್ಲೊಂದು 6 ತಿಂಗಳು ಓದ್ತಾರೆ, ಇನ್ನೊಂದು ಊರಲ್ಲಿ ಒಂದು 6 ತಿಂಗಳು ಓದ್ತಾರೆ, ಮತ್ತೊಂದು 6 ತಿಂಗಳು, ಹಿಂಗೆಲ್ಲ ಹೋಗ್ತಾ ಇದ್ರೆ ಜೀವನ ಕಟ್ಕೊಳ್ಳೋದು ಹೇಗೆ? ಇದು ತಿರ್ಬೋಕಿ ಜೀವನ ಆಗೋಯ್ತು. ಈಕೆಗೆ ಮತ್ತೆ ಇನ್ನೊಂದು ಚಾನ್ಸ್ ಕೊಡ್ತೀನಿ, ನೀನು ಮತ್ತೆ ಹೋಗು ಅಂದ್ರೆ ಹೋಗೋದಿಲ್ಲ ಅಂತಾಳೆ. ಇನ್ನೊಂದು ಮದುವೆನಾದ್ರೂ ಆಗು, ಇಲ್ಲ ಆಗೋದಿಲ್ಲ ಅಂತಾಳೆ. ಅಂದ್ರೆ ಇದಕ್ಕೆ ಅಂತ್ಯ ಏನು? ಇದಕ್ಕೆ ಯಾವಾಗ ನೀನು ಎದುರಿಸ್ತೀಯ? ಇದನ್ನ ಫೇಸ್ ಮಾಡೋದು ಹೇಗೆ? ಬಹಳ ಬಹಳ ಕಷ್ಟದ ಕೆಲಸ. ಆದ್ರಿಂದ ಸಮಸ್ಯೆಗಳು ಮನೆ ಒಳಗಡೆ 1 ಇರ್ಬೋದು, 2 ಇರ್ಬೋದು, ಅದು ಅಧಿಕವಾಗೇ ಇರ್ಬೋದು. ಹೊರಗಡೆ ಏನಾದರೂ ಬಂದರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಅದು ಬಗೆಹರಿಯೋದಿಲ್ಲ. ಅದಕ್ಕಿಂತ 10 ಪಟ್ಟು, 30 ಪಟ್ಟು, 50 ಪಟ್ಟು, 100 ಪಟ್ಟು ಹೆಚ್ಚಾಗ್ತವೆ. ಇದು ಪಾಪ ಬಂದವ್ರಿಗೆ ಮಾತ್ರ ಗೊತ್ತೇ ಹೊರತು ಎಲ್ರಿಗೂ ಇದು ಗೊತ್ತಾಗೋದಿಲ್ಲ. ಬರೋವ್ರಿಗೂ ಒಂಥರ ಇರ್ತಾರೆ, ಬಂದ ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ಆದ್ರಿಂದ ಹಿಂಗೆ ಮಾಡ್ತಾರೆ. ಇದು ಯಾವುದೂ ಸೂಕ್ತವಾದ ಜೀವನ ನಡೆಸುವಂತಹ ವಿಧಾನ ಅಲ್ಲವೇ ಅಲ್ಲ. ಯು ವಾಂಟ್ ಟು ಪ್ಲೇ ದ ಗೇಮ್, ಯು ನೋ ದ ರೂಲ್. ಚೆನ್ನಾಗಿ ತಿಳ್ಕೊಳ್ಳಿ. ಮನುಷ್ಯ ಏನೇನು ಮಾಡಬೇಕು, ಏನು ಮಾಡಬಾರ್ದು, ಹೇಗೆ ಮಾಡಬೇಕು, ಇದು ಒಂದು ತ್ರಿಶಕ್ತಿಗಳು. ಇದನ್ನು ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ನಿಮಗೆ ಗೊತ್ತಿಲ್ವಾ? ನೇರವಾಗಿ ಬನ್ನಿ, ಕೂತ್ಕೊಳ್ಳಿ, ಕೇಳಿ. ಅದಕ್ಕೆ ಏನು ಪರಿಹಾರ, ಅದಕ್ಕೆ ಏನು ಶಿಕ್ಷೆ, ಏನು ದಂಡ, ಅದನ್ನು ಸರಿಪಡಿಸ್ಕೊಳ್ಳೋ ವಿಧಾನ ಏನು, ರೀತಿ ನೀತಿ ಏನು, ಅದಕ್ಕೆ ಯಾವ್ಯಾವ ನಿಯಮಗಳನ್ನು ಫಾಲೋ ಮಾಡಿದ್ರೆ ಈ ಸಮಸ್ಯೆಯಿಂದ ಹೊರಗೆ ಬರ್ತೀವಿ. ಇದನ್ನು ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು. ಗಂಡ ಹೆಂಡತಿ ಇಬ್ಬರು ಬಂದರೆ ಬಹಳ ಸಂತೋಷ. ಅಥವಾ ಇಬ್ಬರು ಬರಲ್ಲ, ಒಬ್ರಿಗೆ ನಂಬಿಕೆ ಇರಲ್ಲ ಇನ್ನೊಬ್ರ ಮೇಲೆ. ಆದ್ದರಿಂದ ಯಾರಿಗೆ ನಂಬಿಕೆ ಇದೆ? ಹೆಂಡತಿ ನೋಡ್ತಾ ಇದ್ರೆ ಹೆಂಡತಿ ಬರಲಿ, ಇದನ್ನು ರಿಪೇರಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅಥವಾ ಗಂಡ ಬಂದರೆ ಹೆಂಡತಿ ಬರಲಿಲ್ಲ, ಅದನ್ನು ಹೇಗೆ ರಿಪೇರಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇದು ಸಂಸಾರ ತೂಗುವಂತಹ ಲಕ್ಷಣ ಅಲ್ಲವೇ ಅಲ್ಲ ಈ ರೀತಿ ಎಲ್ಲ ಮಾಡುವಂಥದ್ದು. ಆದ್ದರಿಂದ ತಪ್ಪಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಮನುಷ್ಯ ತಪ್ಪು ಮಾಡೇ ಮಾಡ್ತಾನೆ, ಎಡವುತ್ತಾನೆ. ಕಾಲಿದ ಮೇಲೆ ಬೀಳೋದು ಸಹಜ. ಯಾವುದೋ ಒಂದು ರೂಪದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನೋಡಬೇಕೆ ಹೊರತು ಅದಕ್ಕೆ ತಲೆ ಕತ್ತರಿಸೋದೇ ಅಂತ್ಯ ಅನ್ನೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಮುರಿದಾಕ್ಬಿಡೋದು, ಈ ಸಂಬಂಧನ ಕಟ್ ಮಾಡಿಬಿಡೋಣ, ಕತ್ತರಿಸ್ಕೊಂಬಿಡೋಣ, ಇಲ್ಲ, ಇದು ಒಂದೇ ಪರಿಹಾರ ಅಲ್ಲ. ಇದು 108 ಪರಿಹಾರಗಳಲ್ಲಿ ಇದು ಒಂದು ಪರಿಹಾರ ಅಷ್ಟೇ. ಅದು ಯಾವಾಗ ಮಾಡಬೇಕು? ಅಂತಿಮ ಪರಿಹಾರ. ಎಲ್ಲ ಪರಿಹಾರಗಳನ್ನು ಮಾಡಿ ನನಗೆ ಯಾವುದರಲ್ಲೂ ರಿಸಲ್ಟ್ ಸಿಗಲಿಲ್ಲ, ಆದ್ದರಿಂದ ನಾನು ಈ ಪರಿಹಾರಗಳನ್ನು ಮಾಡ್ತಾ ಇದ್ದೀನಿ ಅಂತ ಅಂತಿಮ ಘಟ್ಟಕ್ಕೆ ಅದನ್ನು ಮಾಡಬೇಕೆ ಹೊರತು ಬಹಳ ಸುಲಭವಾಗಿ ಸಿಗುತ್ತೆ ಅಂದ್ಬಿಟ್ಟು ಜನಗಳೇನು ಮಾಡ್ತಾರೆ, ಅಂತಿಮನೇ ಫಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಇದು ಖಂಡಿತವಾಗ್ಲೂ ಆಗೋದಿಲ್ಲ. ಸಂಸಾರ, ಸುಖ ಸಂಸಾರ ಸಾಗಬೇಕಂದ್ರೆ ಮೊದಲು ಮನೆಗಳಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನು ಹೇಳ್ತೀನಿ. ಎಲ್ಲಾದರೂ ಟ್ಯಾಟು ಬರೆಸ್ಕೊಂಬಿಡಿ, ಅಚ್ಚೆ ಒಯ್ದು ನಿಮ್ಮ ಮನೆ ಮೇಲ್ಗಡೆ ಪ್ರಿಂಟ್ ಹಾಕ್ಸ್ಕೊಂಬಿಡಿ. ಸ್ವತಂತ್ರ, ಪ್ರೀತಿ, ಸ್ಥಳಾವಕಾಶ ಅಂದರೆ ಫ್ರೀಡಮ್, ಲವ್ ಆ್ಯಂಡ್ ಸ್ಪೇಸ್. ಸ್ಪೇಸ್ ಅಂದರೆ ಒಂದು ಖಾಲಿ ಜಾಗ, ಅದಕ್ಕೆ ನಾವು ಆದ್ಯತೆ ಮಾನ್ಯತೆಯನ್ನು ಕೊಡಬೇಕು. ಆರೈಕೆ, ಪ್ರೀತಿ, ಕಾಳಜಿ, ಈ 3ಕ್ಕೆ ಎಲ್ಲಿ ಹೆಚ್ಚಿನ ಆದ್ಯತೆ ಮಾನ್ಯತೆ ಇರ್ತದೋ ಅಲ್ಲಿ ಅದ್ಭುತವಾಗಿ ನಡೀತಾ ಇರ್ತದೆ. ಒಂದು ನಿಮಗೆ ನನ್ನ ಅನುಭವದ ಮಾತು ಹೇಳ್ತೀನಿ, ದಯವಿಟ್ಟು ಗಮನ ಕೊಟ್ಟು ಆಲಿಸಿ. ಪ್ರಪಂಚ ಬಹಳ ದೊಡ್ಡದು. ಸುಮಾರು ಒಂದು 50,000 ಕಿಲೋಮೀಟರ್ ಇದೆ ಒಂದು ಸರ್ಕಲ್. ನಾವು ಭೂಮಿನ ಒಂದು ರೌಂಡ್ ಹೊಡಿತೀರಿ ಅಂದರೆ 48-47 ಚಿಲ್ಲರೆ ಇದೆ, ಬಟ್ ರೌಂಡ್ ಫಿಗರ್ 50,000 ಕಿಲೋಮೀಟರ್. ಈ ಎಲ್ಲ ಭೂಮಿನ ಒಂದು ರೌಂಡ್ ಹೊಡಿತೀನಿ ಅಂದ್ರೂ ನಮ್ಗೆ ಒಂದು ಜನ್ಮ ಸಾಕಾಗೋದಿಲ್ಲ. ಪ್ರಪಂಚ ವಿಶಾಲವಾಗಿದೆ, ಆದರೆ ಮನುಷ್ಯನ ಪ್ರಪಂಚ ಎಷ್ಟು ಗೊತ್ತಾ? ಗಂಡ, ಹೆಂಡತಿ, ಮಕ್ಕಳು, ಮನೆ, ವ್ಯಾಪಾರ, ವ್ಯವಹಾರ, ಇಷ್ಟೇ ಪ್ರಪಂಚ. ಇದಕ್ಕಿಂತ ದೊಡ್ಡದಾಗೇನಲ್ಲ. ಏನೋ ಹೊರಗಡೆ ಒಂದಷ್ಟು ಜನ ಸ್ನೇಹಿತರು, ಒಂದಷ್ಟು ಆತ್ಮೀಯರು, ಅಷ್ಟು ಬಿಟ್ಟರೆ ಪ್ರಪಂಚ ಇನ್ನೇನೂ ಇಲ್ಲ. ಸುಮ್ಮನೆ ನೋಡೋದಕ್ಕೆ ವಿಶಾಲವಾಗಿದೆ, ನಿಜವಾಗ್ಲೂ ಇದೆ, ನೈಜವಾಗಿದೆ. ಬ್ರಹ್ಮಾಂಡ, ವಿಶ್ವ ಎಲ್ಲವೂ ಕೂಡ ಬಹಳ ವಿಶಾಲವಾಗಿದೆ. ಬಟ್ ಅಷ್ಟೆಲ್ಲವೂ ನಾವು ದಕ್ಕಿಸ್ಕೊಳ್ಳೋಕೆ ಸಾಧ್ಯವಿಲ್ಲ. ಬರೀ ಮನುಷ್ಯನ ಪ್ರಪಂಚ ಇಷ್ಟೇ: ಗಂಡ, ಹೆಂಡತಿ, ಮಕ್ಕಳು, ಮನೆ, ವ್ಯಾಪಾರ, ವ್ಯವಹಾರ, ಒಂದಷ್ಟು ಸ್ನೇಹಿತರು, ಆತ್ಮೀಯರು, ಸ್ನೇಹ, ಸಂಬಂಧ. ಇಷ್ಟು ಬಿಟ್ಟು ಬೇರೆ ಏನೂ ಇರೋದಿಲ್ಲ. ಇದನ್ನು ನಾವು ಜೋಪಾನ ಮಾಡ್ಕೊಳ್ಳೋದಕ್ಕೆ ಜನ್ಮಗಳು ತಗೊಂಡ್ರು ಕಲಿಯೋಕ್ಕಾಗಲ್ಲ.
ಅದು ಯಾಕೆ ಇಷ್ಟು ಸಣ್ಣದನ್ನು ಮನುಷ್ಯನಿಗೆ ಅರ್ಥ ಆಗಲ್ಲ ಗೊತ್ತಿಲ್ಲ. ಜಗಳಗಳು ಆಡ್ತಾರೆ, ಮನಸ್ತಾಪಗಳು ಬರ್ತವೆ, ಚಿತ್ರ ವಿಚಿತ್ರವಾಗಿ ಜೀವನ ನಡೆಸ್ತಾ ಇರ್ತಾರೆ. ಏನು ಮಾಡ್ಬೇಕು ಅದನ್ನು ಮಾಡೋದಿಲ್ಲ, ಮಾಡದೇ ಇರೋದನ್ನೆಲ್ಲ ಮಾಡ್ತಾ ಇರ್ತಾರೆ. ಎಲ್ಲಿ ಖರ್ಚು ಮಾಡ್ಬೇಕು ಅಲ್ಲಿ ಮಾಡಲ್ಲ, ಮಾಡದೇ ಇರೋ ಕಡೆ ಖರ್ಚು ಮಾಡ್ತಾರೆ. ಎಲ್ಲಿ ಸಮಯ ಕೊಡ್ಬೇಕು ಅಲ್ಲಿ ಕೊಡಲ್ಲ, ಕೊಡದೇ ಇರೋ ಕಡೆ ಎಲ್ಲ ಸಮಯ ಕೊಡ್ತಾ ಇರ್ತಾರೆ. 6 ಕೇರಲ್ಲ 3 ಕಿಳಿಯಲ್ಲ ಮನುಷ್ಯ. ಇದೆಲ್ಲ ಏನು ಅಂದರೆ ದಡ್ಡತನ, ಅಜ್ಞಾನ, ಅಹಂಕಾರ, ಅವಿವೇಕದಿಂದ ಮನುಷ್ಯ ಈ ರೀತಿ ಆಗ್ತಾ ಇರ್ತಾನೆ. ದಯವಿಟ್ಟು ಇದಕ್ಕೆ ಬಲಿಪಶು ಆಗಬೇಡಿ. ಎಲ್ಲವನ್ನ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಅಳವಡಿಸ್ಕೊಳ್ಳಿ, ಜೀವನವನ್ನು ಸಮೃದ್ಧವಾಗಿ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ನಿಮ್ಮ ಹೆಸರು, ಫೋಟೋ ಕಳಿಸಿ, ನಾನು ಯಾವ ಸಮಯಕ್ಕೆ ಯಾವ ದಿನಕ್ಕೆ ಹೇಳ್ತೀನಿ ಅವಾಗ ಬಂದು ಭೇಟಿ ಮಾಡಿ. ಅಡ್ರೆಸ್ಸು ಲೊಕೇಶನ್ ಎಲ್ಲ ಕಳಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.